ನನಗೆ ಮಟನ್ ಕೀಮಾ ಅಂದರೆ ತುಂಬ ಇಷ್ಟ. ಆದರೆ ಮಾಡುವಾಗೆಲ್ಲ ಹೊಡೆದೋಗ್ತದೆ, ಎಂತ ಮಾಡೋದು ಅಂತ ಕೆಲವರು ಹೇಳೋದನ್ನ ಕೇಳಿದ್ದೀನಿ. ಇವತ್ತು ನಾನು ಮಾಡೋ ಮಟನ್ ರೆಸಿಪಿನ ನೀವೇನಾದರೂ ಫಾಲೋ ಮಾಡಿದ್ರೆ ಯಾವತ್ತೂ ನೀವು ಮಾಡೋ ಮಟನ್ ಕೀಮಾ ಒಡೆದೋಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾರ್ಟ್ಲಿ ವೆಲ್ಕಮ್ ಟು ಮೈ ಚಾನಲ್. ನಾನು ಗ್ಯಾಸ್ ಆನ್ ಮಾಡಿ ತವಾಗೆ 1 ಪೀಸ್ ಚಕ್ಕೆ, 2 ಲವಂಗ, 1 ಏಲಕ್ಕಿನ ತೊಗೊಂಡಿದ್ದೇನೆ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಬೀಜನ ತೊಗೊಂಡಿದ್ದೇನೆ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ. ಧನಿಯಾ ಬೀಜ ತುಂಬ ಫ್ರೈ ಮಾಡಬೇಕಂತಿಲ್ಲ, ಜಸ್ಟ್ ಪರಿಮಳ ಬರೋರಿಗೆ ಅದನ್ನು ಫ್ರೈ ಮಾಡಿದ್ರೆ ಸಾಕು. ನಂತರ ನಾನು ಇಲ್ಲಿ 3 ರಿಂದ 4 ಒಣ ಮೆಣಸನ್ನು ತೊಗೊಂಡು ಫ್ರೈ ಮಾಡ್ಕೊಳ್ತೇನೆ. ಇದು ಫ್ರೈ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಫ್ರೈ ಮಾಡ್ಕೊಳ್ತೇನೆ. ಅಷ್ಟು ಐಟಮ್ಸ್ ಡ್ರೈ ರೋಸ್ಟ್ ಆದಮೇಲೆ ಅದೇ ತವಾಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ, ಅರ್ಧ ನೀರುಳ್ಳಿ, 3 ಬೆಳ್ಳುಳ್ಳಿ ಹೆಸಳು, ಹಾಗೆ ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಕಟ್ ಮಾಡಿ ರೋಸ್ಟ್ ಮಾಡ್ಕೊಳ್ತೇನೆ. ಇದನ್ನು ಆಯಿಲಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ಗ್ಯಾಸ್ನ ಆಫ್ ಮಾಡಿ ಅರ್ಧ ಹೋಳು ತೆಂಗಿನಕಾಯಿ ತುರಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು, ಇವಿಷ್ಟನ್ನು ನಾನು ಫ್ರೈ ಮಾಡ್ತಿಲ್ಲ, ಹಾಗೆ ಕಾಯಿಲ್ ಬಿಸಿ ಇದೆಯಲ್ಲ ಅದ್ರ ಮೇಲೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣ, 3-4 ಕಾಳು ಮೆಣಸು ಮತ್ತು ಗೋಲಿ ಗಾತ್ರದ ಹುಣಸೆಹಣ್ಣು ಇಷ್ಟನ್ನು ತೆಗೆದಿಟ್ಕೊಂಡು ಗ್ರೈಂಡರ್ಗೆ ಹಾಕ್ತೇನೆ. ಇದು ನಮ್ಮ ಸಾರಿನ ಮಸಾಲೆ. ಗ್ರೈಂಡರ್ನ ಈಗ ನೀರು ಹಾಕಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಗ್ರೈಂಡ್ ಆಗಲಿಕ್ಕೆ ಬಿಡ್ತೇನೆ. ಈಗ ತವಾ ಬಿಸಿ ಮಾಡಿ 3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಮೆಣಸು, ಕಾಳು ಮೆಣಸನ್ನು ಹಾಕಿ ಒಳ್ಳೆ ಫ್ರೈ ಮಾಡ್ತೇನೆ. ಇದು ನಾನು ಮಾಡ್ತಾ ಇರೋದು ಕೀಮಾಗೆ ಮಸಾಲೆ. ಮಟನ್ ಕೀಮಾ ಉಂಟಲ್ಲ ಅದಕ್ಕೆ ಮಸಾಲೆ. ಬರೀ ಮಟನ್ ಕೀಮಾ ನೀವು ಉಂಡೆ ಮಾಡಿ ಹಾಕಿದ್ರೆ ಅಷ್ಟು ಟೇಸ್ಟಿ ಇರೋಲ್ಲ. ಈ ರೀತಿ ಮಸಾಲೆ ನೀವು ಫ್ರೈ ಮಾಡಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಜೀರಿಗೆ, ಕಾಳು ಮೆಣಸು ಫ್ರೈ ಆದಮೇಲೆ 2 ಹಸಿರು ಮೆಣಸಿನಕಾಯಿ ಮತ್ತು 1 ಇಂಚ್ ಶುಂಠಿ, 3-4 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಕಡೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಮ್ಮೆ ಫ್ರೈ ಮಾಡಿ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡು ಮಟನ್ ಕೀಮಾಗೆ ಹಾಕೋಣ. ನಾನಿಲ್ಲಿ ಅರ್ಧ kg ಮಟನ್ ಕೀಮಾನ ತೊಗೊಂಡಿದ್ದೆ. ಅದನ್ನು 2 ಟೈಮ್ಸ್ ನೀರಲ್ಲಿ ಸ್ವಲ್ಪ ವಾಶ್ ಮಾಡಿ ಸ್ಟ್ರೈನರ್ಗೆ ಹಾಕಿ ಇಟ್ಟಿದ್ದೆ. ಆದರೂ ಕೂಡ ಇದರಲ್ಲಿ ಸ್ವಲ್ಪ ನೀರಿದೆ, ಅದರಿಂದ ಇದನ್ನು ಚೆನ್ನಾಗಿ ಹಿಂಡಿ ತೆಗಿತೇನೆ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಇದು ಡ್ರೈ ಆಗಿದ್ದರೆ ಮಾತ್ರ ನಿಮ್ಮ ಮಟನ್ ಕೀಮಾ ಒಡೆಯೋದಿಲ್ಲ. ಇಲ್ಲ ನೀರಿನ ಅಂಶ ಇತ್ತು ಅಂತಂದರೆ ಅದು ಬೇಗ ಒಡೆದೋಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನೀವು ಮಟನ್ ಕೀಮಾ ಆಗಲಿ ಚಿಕನ್ ಕೀಮಾ ಆಗಲಿ ಜಾಸ್ತಿ ತೊಳಿಲಿಕ್ಕೆ ಹೋಗಬೇಡಿ. ಅದು ಹೆಚ್ಚು ನೀವು ವಾಶ್ ಮಾಡಿದಷ್ಟು ಅದರದ್ದು ಟೇಸ್ಟ್ ಎಲ್ಲ ಹೋಗುತ್ತೆ. ನೋಡಿ, ಈ ರೀತಿ ಡ್ರೈ ಆಗಿರಬೇಕು. ಇದು ನಾನು ತೊಗೊಂಡಿರೋ ಮಟನ್ ಕೀಮಾದಲ್ಲಿ ಅವರು ತುಂಬ ಚರ್ಬಿ ಹಾಕಿದ್ದಾರೆ. ಅಂದರೆ ಅದು ವೈಟ್ ಇರ್ತದಲ್ಲ ಚರ್ಬಿ, ಅದು ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದರಿಂದ ಅದನ್ನೆಲ್ಲ ಹೆಕ್ಕಿ ತೆಗೆದೆ. ಮತ್ತು ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲ, ಅದರಿಂದ. ಮತ್ತು ಅದು ಮಸಾಲೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಈಗ ಮಟನ್ ಕೀಮಾ ಜೊತೆ ಮಿಕ್ಸ್ ಮಾಡಲಿಕ್ಕೆ ತೆಗೆದಿಟ್ಕೊಳ್ತಾ ಇದ್ದೇನೆ. ಹಾಗೆ ಬೈಂಡಿಂಗ್ ಪರ್ಪಸ್ಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಉರಿಗಡಲೆ ಅಥವಾ ಪುಟಾಣಿ ಅಂತ ಹೇಳ್ತೀವಲ್ಲ ಅದರ ಪೌಡರ್ ಮತ್ತು 1 ಮೊಟ್ಟೆಯನ್ನು ಹೊಡೆದು ಹಾಕ್ಕೊಂಡಿದ್ದೇನೆ. ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಜಾಸ್ತಿ ಉರಿಗಡಲೆ ಜಾಸ್ತಿ ಮೊಟ್ಟೆ ಹಾಕಿದ್ರೆ ಏನಾಗುತ್ತೆ, ಅದರದ್ದೇ ಟೇಸ್ಟ್ ಡಾಮಿನೇಟ್ ಆಗುತ್ತೆ. ನೀವು ಮೊಟ್ಟೆ ಹೆಚ್ಚು ಹಾಕೊಂಡಿದ್ದಷ್ಟು ಒಂದು ರೀತಿ ಆಮ್ಲೆಟ್ ಟೇಸ್ಟ್ ಬರುತ್ತೆ, ಮೊಟ್ಟೆದೇ ಟೇಸ್ಟ್ ಬರುತ್ತೆ ಹೊರತು ಮಟನ್ ಕೀಮಾದ ಟೇಸ್ಟ್ ಹೊರಟೋಗುತ್ತೆ. ಸೊ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, 1 ಮೊಟ್ಟೆ ಹಾಕ್ಕೊಂಡ್ರೇ ಸಾಕು. ನೋಡಿ, ಈಗ ಒಳ್ಳೆ ಮಿಕ್ಸ್ ಮಾಡಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಳ್ತೇನೆ. ನಾನಿಲ್ಲಿ ಪೂರ ಮಟನ್ ಕೀಮಾನ ಸಾರಿಗೆ ಹಾಕ್ತಾಯಿಲ್ಲ, ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡಿ ಇಟ್ಕೊಂಡು ಉಳಿದಿದ್ದನ್ನ ಫ್ರಿಜ್ಜಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಈಗ ಫೈನಲಾಗಿ ಪಾಟ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಬಿಸಿ ಆದ ನಂತರ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡಿ ಅದಕ್ಕೆ
2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ನನ್ನ ಹತ್ರ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪಿನ ಸ್ವಲ್ಪ ಮಿಕ್ಸ್ಚರ್ ಉಳಿದಿತ್ತು, ಅದನ್ನು ಕೂಡ ಹಾಕ್ಕೊಂಡೆ. ಹಾಗೆ 2 ದೊಡ್ಡ ಟೊಮೊಟೊವನ್ನು ತಗೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಒಳ್ಳೆ ಫ್ರೈ ಮಾಡ್ತೇನೆ. ಅಂದರೆ ಎಣ್ಣೆ ಬಿಡುವವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈಗ ಫ್ರೈ ಆಗಿದೆ ಇದು. ಈ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆಗಲೇ ನಾವು ಸಾರಿಗೆ ಮಸಾಲೆ ಕಡ್ದಿದ್ವಲ್ಲ, ಗ್ರೈಂಡ್ ಮಾಡಿದ್ವಲ್ಲ, ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೇನೆ. ಇದರದ್ದು ಹಸಿ ವಾಸನೆ ಹೋಗೋ ತನಕ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಸಾರಿನ ಕನ್ಸಿಸ್ಟೆನ್ಸಿ ಬರುವಷ್ಟು ನೀರು ಹಾಕಿ ಕುದಿಯೋಕ್ಕೆ ಬಿಡೋಣ. ಈಗ ಸಾರು ಒಳ್ಳೆ ಕುದಿ ಬರ್ತಾ ಇದೆ, ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಗ್ಯಾಸ್ ಆಫ್ ಮಾಡಿದ ನಂತರ ರೆಡಿ ಮಾಡಿಟ್ಟ ಮಟನ್ ಕೈಮಾ ಉಂಡೆನ ಸಾರಿಗೆ ಬಿಡ್ತಾ ಇದ್ದೇನೆ. ನೆನಪಿರಲಿ, ಕೈಮಾ ಉಂಡೆನ ಯಾವಾಗಲೂ ಗ್ಯಾಸ್ ಆಫ್ ಮಾಡಿದ ಮೇಲೇ ಸಾರಿಗೆ ಬಿಡಬೇಕು, ಇಲ್ಲಾಂದರೆ ನಿಮ್ಮ ಕೈಮಾ ಉಂಡೆ ಒಡೆದೋಗುತ್ತೆ. ಮತ್ತು ಕೈಮಾ ಉಂಡೆ ಹಾಕಿದ ನಂತರ ಯಾವುದೇ ರೀತಿಯ ಸ್ಪೂನನ್ನು ಹಾಕೋ ಹಾಗಿಲ್ಲ, ಜಸ್ಟ್ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಈಗ 10 ಮಿನಿಟ್ಸ್ ಆಗಿದೆ. ನೀವು ನೋಡ್ತಿರೋ ಹಾಗೆ ಯಾವುದೇ ಕೈಮಾ ಉಂಡೆ ಒಡೆದಿಲ್ಲ, ಪರ್ಫೆಕ್ಟಾಗಿ ಆಗಿದೆ. ಈಗ ಗ್ಯಾಸ್ ಆನ್ ಮಾಡಿ ಕೈಮಾ ಉಂಡೆನ ಬೇಯಲಿಕ್ಕೆ ಬಿಡೋಣ. ತುಂಬ ಹೊತ್ತು ಬೇಡ, ಜಸ್ಟ್ ಒಂದು 2 to 3 ಮಿನಿಟ್ಸ್ ಬಿಟ್ಟರೆ ಸಾಕು, ಕೈಮಾ ಉಂಡೆ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನೀವು ಅದು ಮಟನ್ನ ಕೀಮಾ ಹಾಕೋದಕ್ಕಿಂತ ಮುಂಚೆ ಅದೇ ಸಾರಿಗೆ ನೀವು ಬೇಯಿಸಿರೋ ಮಟನ್ ಅಥವಾ ನಲ್ಲಿ ಮೊಳೆ ಇದನ್ನೆಲ್ಲ ಹಾಕಿ ನಂತರ ಅದನ್ನು ತೆಗೆದಿಟ್ಕೊಂಡು ನೀವು ಮಟನ್ ಕೀಮಾನ ಹಾಕ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡಿದರೂ ಕೂಡ. ಮಟನ್ ಇಲ್ಲ ಅಂದರೆ ಬರೀ ಮಟನ್ ಕೈಮಾ ಉಂಡೆಯಲ್ಲೇ ಈ ರೀತಿ ಸಾರು ಮಾಡ್ಬೋದು. ಸೊ ಇದು ಇವತ್ತಿನ ಮಟನ್ ಕೀಮಾದ ಕತೆ. ತುಂಬ ಪ್ರೊಸೀಜರ್ ಲಾಂಗ್ ಅನ್ನಿಸ್ಬೋದು, ಬಟ್ ಅದು ಟೇಸ್ಟ್ ನೋಡಿದಾಗ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೆಯವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಇವತ್ತಿನ ರೆಸಿಪಿ ಮಟನ್ ಕೀಮಾದ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಡ ಅಂದರೆ ಡಿಸ್ಲೈಕ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.